ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಪಾಯಿಂಟ್ಸ್ ಟೇಬಲಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ತಂಡಕ್ಕೆ ಇಲ್ಲಿಂದ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಬೇಕು. ಯಾಕಂತಂದರೆ ಈಗ 5 ತಂಡಗಳು ಟಾಪ್ 6ಗೆ ಹೋಗೋಕ್ಕೆ ನಾ ಮುಂದು ಅನ್ನೋ ರೀತಿ ಗುದ್ದಾಡಬೇಕು ಅಂತ ಹೇಳ್ತೀನಿ ಗುರು. ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿಂದ ಸೋಲ್ತು ಅಂತಂದರೆ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಗೆ ಹೋಗೋದು ಡೌಟು ಅಂತ ಹೇಳ್ತೀನಿ. ಟಾಪ್ 6ಅಲ್ಲಿ ಇರೋದು ಡೌಟು ಅಂತ ಹೇಳ್ತೀನಿ ಗುರು. ಎಲ್ಲಿದ್ದಾರೆ ಬೆಂಗಳೂರು ಬುಲ್ಸ್ ಅವರು ಮತ್ತು ಯಾವ ತಂಡದಿಂದ ಗುದ್ದಾಡಬೇಕಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಮ್ಮ ಬೆಂಗಳೂರು ಬುಲ್ಸರು ಸುಮಾರು ಮ್ಯಾಚ್ಗಳನ್ನ ಸೋತಿದ್ದಾರೆ ಈ ವರ್ಷ ಅಂತ ಹೇಳಬೇಕು. ಗೆಲ್ಲೋ ಮ್ಯಾಚ್ಗಳೆಲ್ಲ ಆಲ್ಮೋಸ್ಟ್ ಸೋತ್ಕೊಂಬೋದು ಬೆಂಗಳೂರು ಬುಲ್ಸರು. ಸೋಲೋ ಮ್ಯಾಚ್ಗಳು ಗೆದ್ದರು ಅಂತ ಹೇಳಬೇಕು ಬೆಂಗಳೂರು ಬುಲ್ಸರು. ಈಗ ಬೆಂಗಳೂರು ಬುಲ್ಸರು ಪಾಯಿಂಟ್ಸ್ ಟೇಬಲಲ್ಲಿ ಎಷ್ಟು ಸಾಧಿದ್ದಾರಪ್ಪ ಅಂತಾರೆ ಗುರು, 9ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು. 1ನೇ ಸ್ಥಾನದಲ್ಲಿ ಜೈಪುರ್ ತಂಡ, 2ರಲ್ಲಿ ಪುಣೇರಿ, 3ರಲ್ಲಿ ದಬಂಗ್ ದಿಲ್ಲಿ, 4ರಲ್ಲಿ ಹರಿಯಾಣ, 5ರಲ್ಲಿ ಗುಜರಾತ್, 6ರಲ್ಲಿ ಯು ಮುಂಬೈ, 7ರಲ್ಲಿ ಬೆಂಗಾಳು, 8ರಲ್ಲಿ ಪಾಟ್ನಾ, 9ರಲ್ಲಿ ಬೆಂಗಳೂರು, 10ನೇ ಸ್ಥಾನದಲ್ಲಿ ತಮಿಳು, 11ರಲ್ಲಿ UP ಯೋಧ, 12ರಲ್ಲಿ ತೆಲುಗು ತಂಡ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು. ತಮಿಳ್ ತೆಲವಾಸಿಂದ ಹಿಡ್ದು ಇನ್ನು ಬೆಂಗಾಳು ವಾರಿಯರ್ಸ್ ತನಕ ಎಲ್ಲ ತಂಡಗಳು ಗುದ್ದಾಡಬೇಕು, ಟಾಪ್ 6ಗೆ ಹೋಗಬೇಕು ಅಂತ. ಮತ್ತು ಗುಜರಾತ್ ಯು ಮುಂಬೈ ತಂಡಕ್ಕೂ ಸಂಕಷ್ಟ ಅಂತ ಹೇಳಬೇಕು. ಆ ಹರಿಯಾಣ ಸ್ಲಾರ್ಸ್ ಕೂಡ ಒಂಥರ ಇದು ಅಂತ ಹೇಳಬೇಕು. ಇವು 5-6 ತಂಡಗಳು ಗುದ್ದಾಡ್ತವೆ ಅಂತ ಹೇಳಬೇಕು. ಟಾಪ್ 6ಅಲ್ಲಿ ಇರೋದಕ್ಕೆ ಗುದ್ದಾಡ್ತವೆ ಅಂತ ಹೇಳಬೇಕು. ಇಲ್ಲಿ ಪಾಯಿಂಟ್ಸ್ ಟೇಬಲ್ ಯಾವ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಈಗ ಬೆಂಗಳೂರು ಬುಲ್ಸ್ ಗೆಲ್ತು ಅಂತಾರೆ ಮೇಕ್ ಹೋಗ್ತಾರೆ, ಇನ್ನು ಎಲ್ಲ ಮ್ಯಾಚು ಗೆಲ್ತು ಅಂತಾರೆ ಆರಾಮಾಗಿ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳಬೇಕು ಬೆಂಗಳೂರು ಬುಲ್ಸ್ ಗುರು. ನೋಡಿ 6 ತಂಡಗಳ ಸೆಣಸಾಟ ನಡೆಯುತ್ತೆ ಅಂತ ಹೇಳಬೇಕು. ಯಾವ ತಂಡ ಕೂಡ ಸೋಲಕ್ಕೆ ಇಚ್ಛಪಡುತ್ತೆ ಅಂತ ಹೇಳಬೇಕು. ತಮಿಳ್ ತಲೆವಾಸರು ಕಳೆದ ವರ್ಷ ಯಾವ ರೀತಿ ಆಟಾಡೋ ಅದೇ ರೀತಿ ಆಡ್ತಾರೆ ಅಂತ ಹೇಳಬೇಕು. ಕಳೆದ ವರ್ಷ ಅವರು ಆಲ್ಮೋಸ್ಟ್ ಬರೋದಿಲ್ಲ ಪ್ಲೇ ಆಫ್ಗೆ ಅನ್ನೋ ರೀತಿಯಲ್ಲಿ ಇದ್ದರು. ಆದರೆ ಸೆಕೆಂಡ್ ಇನ್ನಿಂಗ್ ಶುರು ಆದಾಗ ಬೇರೆ ಥರ ಆಡಿದ್ರು ಬೆಂಗಳೂರು. ಇದು ತಮಿಳ್ ತಲೆವಾಸ ತಂಡ ಅಂತ ಹೇಳಬೇಕು. ಅಲ್ಲಿಂದ ಸೆಮಿಫೈನಲ್ಗೆ ಬಂದರು ಅಂತ ಹೇಳಬೇಕು. ಈ ವರ್ಷ ಕೂಡ ಅದೇ ರೀತಿ ಕಾಣಿಸುತ್ತೆ ಗುರು. ನೀವೇನಾದ್ರು ಕಾಣಿಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬೈ ಬಾಯ್.